ಬಗ್ಗೆ ಆಗ್ಬೋದು, ಕಾರ್ಮಿಕರ ಬಗ್ಗೆ ಆಗ್ಬೋದು, ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಆಗ್ಬೋದು, ಈ ಉದ್ಯೋಗಗಳ ಸಮಸ್ಯೆ ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಮುರಳೀಧರ ಹಾಲಪ್ಪರು. ಅದರಲ್ಲಿ ಎರಡನೇ ಮಾತು ಇಲ್ಲವೇ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅನೇಕ ವಿದ್ಯಾರ್ಥಿಗಳು ಅವಕಾಶ ವಂಚಿತವಾಗಿದ್ದಾರೆ. ಅದಕ್ಕೊಂದು ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ 6ನೇ ತಾರೀಕಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಸಾಹೇಬ್ರ ಹತ್ರ ನಾವು ಕೇಳ್ತಕ್ಕಂಥದ್ದು ಒಂದಿಷ್ಟೇ, ನಾಗರಿಕರಾಗಿ ಇಲ್ಲಿ ಸಾರ್ವಜನಿಕ ಉದ್ದಿಮೆ ಮತ್ತು ಸರ್ಕಾರಿ ಉದ್ದಿಮೆಗಳು ಪ್ರಾರಂಭ ಆಗಬೇಕು. ಈ ಖಾಸಗಿ ಉದ್ಯಮಿಗಳು ಪ್ರಾರಂಭ ಆಗಿ ಬೇರೆ ಬೇರೆ ರಾಜ್ಯಗಳವ್ರನ್ನ ಕರ್ಕೊಂಡ್ಬಂದು ಇಡ್ತಾ ಇದ್ದಾರೆ ಹೊರತು ಸ್ಥಳೀಯರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಸ್ಥಳೀಯರಿಗೆ ನಾನು ಈಗಾಗಲೇ ಹೇಳಿದೆ, ಸಂಬಂಧಪಟ್ಟಿದ್ದ ಇಲಾಖೆಯವರಿಗೆ 4ನೇ ದರ್ಜೆಯಲ್ಲಿರ್ತಕ್ಕಂಥ ಕೆಲಸಗಳು ಮಾತ್ರ ನಮ್ಮವ್ರಿಗೆ ಸಿಗ್ತಾ ಇದೆಯೋ ಹೊರತು ಫುಡ್ ಪಾರ್ಕಿಂಗು, ವಸಂತ ನರಸಾಪುರ ಆಗ್ಬೋದು, ಹಿರೇಹಳ್ಳಿ ಆಗ್ಬೋದು, ಅನೇಕ ಕಡೆಗಳಲ್ಲಿ. ಮತ್ತು ತುಮಕೂರಿನಲ್ಲಿರ್ತಕ್ಕಂಥ ನೀರು, ಜಲ, ಮಗದೊಂದು ಎಲ್ಲವೂ ಕೂಡ ಸೌಕರ್ಯ ತುಮಕೂರಿನ ತಗೊಂಡು ತುಮಕೂರಿನ ಜನಗಳಿಗೆ ಅನ್ಯಾಯ ಆಗ್ತಾಯಿದೆ. ಇದ್ರ ಬಗ್ಗೆ ನಿಜವಾಗ್ಲೂ ಇದೊಂದು ಮುಂದೆ ಒಂದು ಹೋರಾಟ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ಒಂದೇ ಒಂದು ಸಾರ್ವಜನಿಕ ಉದ್ದಿಮೆ ಇತ್ತು, ಅದು ಕೂಡ HMT ಹೊರಟೋಯ್ತು. ಈಗ HAL ಬಂದಿದೆ. HAL ಅಂತ ಫ್ಯಾಕ್ಟ್ರಿಗಳು ಒಂದು 4-6 ಫ್ಯಾಕ್ಟ್ರಿಗಳು ಬಂದರೆ ಉದ್ಯೋಗ ನಿಜವಾಗ್ಲೂ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇವತ್ತಿನ ಯುವ ಜನತೆ ಎಲ್ಲೂ ಯಾವ ಕೆಲಸನೂ ಸಿಗ್ತಾ ಇಲ್ಲ. ಈ ದೇಶದಲ್ಲಿ ಸುಮಾರು 1 ಕೋಟಿ ಜನ ಪದವೀಧರ ಆಚೆಗೆ ಬರ್ತಾ ಇದ್ದಾರೆ. ಉದ್ಯೋಗಗಳು ಎಲ್ಲಿ ಸೃಷ್ಟಿ ಆಗ್ತಾ ಇದ್ದಾವೆ? ಬಹಳಷ್ಟು ಸಮಸ್ಯೆ ಇದೆ. ಇವತ್ತಿನ ವಿದ್ಯಾರ್ಥಿಗಳು ಯಾವ ಯೋಚನೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಎಷ್ಟೋ ಜನಗಳು ಮದುವೆ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಕೆಲಸ ಸಿಗೋದಿಲ್ಲ, ಕೆಲಸ ಇದ್ದರೆ ಕೊಡ್ತಾರೆ, ಇಲ್ಲ ಹೆಣ್ಣು ಕೊಡೋದಿಲ್ಲ. ಈ ಒಂದು ಪರಿಸ್ಥಿತಿ ಇದೆ. ಇಂಥ ಸಮಯದಲ್ಲಿ ಹಾಲಪ್ಪನವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತಕ್ಕಂಥದ್ದು ನಾನು ಈ ಸಮಯದಲ್ಲಿ. ನಿಮ್ಮ ಹೆಸರು? ರೇವಣಸಿದ್ದಯ್ಯ, ಕೃಷಿ ಅಭಿವೃದ್ಧಿ ನಿಗಮಗಳ ಮಾಜಿ ಅಧ್ಯಕ್ಷ. ಥ್ಯಾಂಕ್ ಯು.